ಸೆಕ್ಟರ್ 1ರಲ್ಲಿ ಮಾತ್ರ ಸುಮಾರು 10,000 ಮಂದಿ ವಿಶೇಷ ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದರು. ಕೈಗವಸುಗಳು, ಕಸಿ ಮಾಡುವ ಯಂತ್ರಗಳು, ಕೃಷಿಕರು, ಸಲಾಕೆಗಳು, ನೀರಿನ ಕ್ಯಾನ್ಗಳು, ಬಕೆಟ್ಗಳು ಮತ್ತು ಮಗ್ಗಳಂತಹ ಉಪಕರಣಗಳನ್ನು ಒಳಗೊಂಡಂತೆ ವ್ಯಾಪಕವಾದ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಸೆಕಾನ್ ತಂಡದ ನಾಯಕ ಎಎನ್ ರೆಡ್ಡಿ ಹೇಳಿದರು. ಪ್ರತಿಯೊಬ್ಬ ಸ್ವಯಂ ಸೇವಕ 25ರಿಂದ 30 ಸಸಿಗಳನ್ನು ನೆಟ್ಟರು. ಬಿಡಿಎಯಿಂದ ಲಾಜಿಸ್ಟಿಕ್ ರಿಫ್ರೆಶ್ಮೆಂಟ್ಗಳು ಮತ್ತು ಡಿಜಿಟಲ್ ಪ್ರಮಾಣ ಪತ್ರಗಳ ಬೆಂಬಲದೊಂದಿಗೆ ವಾತಾವರಣವು ರಚನಾತ್ಮಕ ಅನುಷ್ಠಾನದೊಂದಿಗೆ ಬಲವಾದ ನಾಗರಿಕ ಭಾಗವಹಿಸುವಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಬಿಡಿಎ ಹಿರಿಯ ಅಧಿಕಾರಿ ಲೀಲಾ ಅವರು ನಿರೀಕ್ಷೆಗಳನ್ನು ಮೀರಿದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು. ಬಿಡಬ್ಲ್ಯೂಎಸ್ಎಸ್ಬಿ, ಜಿಬಿಎ, ಪೊಲೀಸ್ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವೈದ್ಯರು, ವಕೀಲರು, ವಿದ್ಯಾರ್ಥಿಗಳು ಮತ್ತು ನಿವಾಸಿಗಳು ಇದನ್ನು ಹಸಿರು ಬೆಂಗಳೂರಿಗಾಗಿ ನಿಜವಾದ ಜನರ ಚಳುವಳಿ ಎಂದು ಬಣ್ಣಿಸಿದರು. ವಿದ್ಯಾರ್ಥಿಗಳ ಧ್ವನಿಗಳು ಇದರ ಪರಿಣಾಮವನ್ನು ಎತ್ತಿ ತೋರಿಸಿದವು. ಈ ಕಾರ್ಯಕ್ರಮವು ಮಿಯಾವಕಿ ಪ್ರೇರಿತ ಮಾದರಿಯನ್ನು ಅನುಸರಿಸುತ್ತಿದೆ. ದಟ್ಟವಾದ, ವೇಗವಾಗಿ ಬೆಳೆಯುತ್ತಿರುವ ಸ್ಥಳೀಯ ಕಾಡುಗಳನ್ನು ನಗರ ಆಮ್ಲಜನಕ ವೃಕ್ಷ ಉದ್ಯಾನವನಗಳನ್ನಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಆಮ್ಲಜನಕದ ಮಟ್ಟವನ್ನು ಸುಧಾರಿಸುತ್ತದೆ, ಶಾಖವನ್ನು ಕಡಿಮೆ ಮಾಡುತ್ತದೆ, ಅಂತರ್ಜಲ ಮರುಪೂರಣವನ್ನು ಹೆಚ್ಚಿಸುತ್ತದೆ ಮತ್ತು ಜೀವ ವೈವಿಧ್ಯತೆಯನ್ನು ಬೆಂಬಲಿಸುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನೇಕ ಸ್ವಯಂ ಸೇವಕರು ಅಭಿಪ್ರಾಯಪಟ್ಟರು. ಕರ್ನಾಟಕ ಅರಣ್ಯ ಇಲಾಖೆ ಮತ್ತು ಬಿಡಿಎ ಅರಣ್ಯ ವಿಭಾಗದಿಂದ ಆಯ್ಕೆಯಾದ 350ಕ್ಕೂ ಹೆಚ್ಚು ಸ್ಥಳೀಯ ಮತ್ತು ಔಷಧೀಯ ಪ್ರಭೇದಗಳನ್ನು ಮಾವು, ಹಲಸು, ಸಪೋಟ, ಬೇವು, ಹೊಂಗೆ, ಆಲದ, ಅರಳಿ, ನೇರಳೆ ಮತ್ತು ಮಹೋಗಾನಿ ಸೇರಿದಂತೆ ಒಂದು ಮನೆ ಒಂದು ಔಷಧೀಯ ಸಸ್ಯ ಉಪಕ್ರಮದ ಅಡಿಯಲ್ಲಿ ಔಷಧೀಯ ಸಸ್ಯಗಳ ಜೊತೆಗೆ ನಡೆಸಲಾಯಿತು. ಎಲ್ಲಾ ಸಸಿಗಳನ್ನು ಜಿಯೋ ಟ್ಯಾಗ್ ಮಾಡಲಾಗಿದೆ ಮತ್ತು ಜಿಐಎಸ್ ಆಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಯಲ್ಲಿ ಸಂಯೋಜಿಸಲಾಗಿದೆ. ಡ್ರೋನ್ ಸಮೀಕ್ಷೆಗಳು ಮತ್ತು ಬಿಡಿಎ ಮೇಲ್ವಿಚಾರಣೆಯಲ್ಲಿ ಎನ್ಜಿಒ ಮತ್ತು ಸಿಎಸ್ಆರ್ ಪಾಲುದಾರರು ಬೆಂಬಲಿಸುವ 3 ವರ್ಷಗಳ ನಿರ್ವಹಣೆಗೆ ನೀಡಲಾಗಿತ್ತು. ನಮಸ್ಕಾರ ಸರ್, ನಾವು ನಿಟ್ಟೆ ಡಿಗ್ರಿ ಕಾಲೇಜಿಂದ ಬಂದಿದ್ದೀವಿ. ಇವರು ನಮ್ಮ ಹೆಸರು ಡಾಕ್ಟರ್ ಪ್ರಸನ್ನ ಕುಮಾರ್ ಅಂತ. ನಮ್ಮ NCC ಆಫೀಸರ್ ಇದ್ದಾರೆ ಡಾಕ್ಟರ್ ತಿರುಮಲೇಶ್ ಸರ್ ಅಂತ. ನಮ್ಮ ಸ್ಟೂಡೆಂಟ್ಸ್ ಒಂದಷ್ಟು 30 ಜನ ಇದ್ದಾರೆ ಸರ್. 30 ಜನ ಇದ್ದಾರೆ, ಇನ್ನೂ ಬರೋರಿದ್ದಾರೆ. ಇವತ್ತಿನ ಒಂದು ದಿನ ಏನಿದೆ ಭಾಳಷ್ಟು ತುಂಬ ಸೂಕ್ತವಾಗಿರ್ತಕ್ಕಂಥ ದಿನ ಅಂತೇಳಿ ಹೇಳ್ಬೋದು. ಯಾಕಂದರೆ ನಾವೊಂದು ಸಮಾಜಕ್ಕೆ ಒಂದು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ಒದಗಿಸುವಂಥ ಒಂದು ಸಮಯ ಇದು ಅಂತ ಹೇಳ್ಬೋದು. ಜೊತೆಗೆ ಪರಿಸರವನ್ನು ಉಳಿಸುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಸಹ ಇಲ್ಲಿ ಈ ಮೂಲಕ ಒಂದಷ್ಟು ಅವೇರ್ನೆಸ್ ಕೂಡ ಬರುವಂಥ ಒಂದು ಸಾಧ್ಯತೆ. ಜೊತೆಗೆ ಇಲ್ಲಿ ನಮ್ಮಲ್ಲಿ NCC ಮಕ್ಕಳು ಮತ್ತು COC ಮಕ್ಕಳಿರೋದ್ರಿಂದ ಈಗಾಗಲೇ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರೋದ್ರಿಂದ ಭಾಳಷ್ಟು ಉತ್ಸುಕತೆಯಿಂದ ಕೆಲಸವನ್ನು ಮಾಡಲಿಕ್ಕೆ ನಾವು ಬಂದಿದ್ದೀವಿ ಸರ್. ಹಾಂ ಸರ್, ಇದು ಒಳ್ಳೆಯದೇ ಸರ್. ಯಾಕೆಂದರೆ ವಿಶ್ವ ಪರಿಸರ ದಿನ ಅಂಥೇಳಿ ಇತ್ತೀಚೆಗೇ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಥರ ಒಂದು 15 ಲಕ್ಷ ಸಸಿಗಳನ್ನು ನೆಡ್ತಾ ಇರ್ತಕ್ಕಂಥದ್ದು ತುಂಬ ಉಪಯುಕ್ತವಾದಂಥ ಒಂದು ಕೆಲಸ ಅಂಥೇಳಿ ನಾನಾದರೂ ಹೇಳ್ತೀನಿ. ಖಂಡಿತ ಬೀಳುತ್ತೆ ಸರ್, ಬೀಳುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂಡ ಬೇರೆ ಸಾರ್ವಜನಿಕರೆಲ್ಲ ಕೂಡ ಮಾಡುವಂಥ ಒಂದು ಅಂದರೆ ಗಿಡಗಳನ್ನು ನೆಡುವಂಥ ಒಂದು ಸಾಧ್ಯತೆ ಖಂಡಿತ ಇದೆ ಸರ್. ನಾವು ಏನಾದರೂ ಮಾಡೋಣ ಅನ್ನುವಂಥ ಒಂದು ಸ್ಫೂರ್ತಿ ತಗೊಂಡು ಮಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಲೆಫ್ಟಿನೆಂಟ್ ತಿರುಮಲೇಶ್. ಡಾಕ್ಟರ್ NSM ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಇವತ್ತಿನ ಮುಂದಿನ ಕಾರ್ಯಕ್ಕೆ ಮೂಲ ಕಾರಣ ನಾಡಗೌಡ ಕೆಂಪೇಗೌಡ ಅವರ ಜಯಂತಿ. ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಪ್ರೆಸಿಡೆಂಟ್ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ವಿಶ್ವ ಪರಿಸರಕ್ಕೆ ಒಂದು ಮಾದರಿ ಆಗುವಂಥ ಕೆಲಸವನ್ನು ಮಾಡೋದಕ್ಕೆ ವಿದ್ಯಾರ್ಥಿ ವೃಂದದಿಂದ ನಾವು ಮುಂದೆ ಇದ್ದೀವಿ. ಇಟ್ಸ್ ಒನ್ ಆಫ್ ಮೋಸ್ಟ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ರೀಸನ್ ವೈ ವಿ ಹ್ಯಾವ್ ಟು ಡೂ ಆನ್ ಟುಡೇ. The present generations, they are having a very less awareness about the environmental care. And today we are going to physically, mentally and emotionally involved for this task to achieve a goal. And ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೀವಿ, ಹನಿ ಹನಿ ಸೇರಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ಬಳ್ಳ. ಸೊ ಪ್ರತಿಯೊಬ್ಬ ನಾಗರಿಕರ ಒಂದು ಕನಿಷ್ಠವಾದಂಥ ಕರ್ತವ್ಯ ಪರಿಸರಕ್ಕೆ ಕೊಡಬೇಕಾಗ್ತದೆ.
ಆ ಒಂದು ರೀತಿಯಲ್ಲಿ ನಮ್ಮ ಕಾಲೇಜಿನ ತಂಡವಾದಂಥ NCC, NSS, COC ಮತ್ತು YS ತಂಡದ ಎಲ್ಲ ಮಕ್ಕಳು ಇದ್ದಾರೆ. ಓಕೆ, ಸಾಧ್ಯವಾದಷ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಇದ್ದು ನಿಮ್ಮ ಈ ಕೆಲಸನ ಸಕ್ಸಸ್ ಕಾಣಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು.